ಬೆಂಗಳೂರಲ್ಲೂ ಫ್ರೀ ಆಗಿ ಫಿಲ್ಮ್ ನೋಡೋ ಸ್ಪಾಟ್ ಇದೆ, ನಿಮ್ಗೆ ಗೊತ್ತಾ ಅದು? ನಾವು ಹೋಗುವಲ್ಲ ಕೆಳಗೆ. ಸುಮ್ನಿರ ಇಲ್ಲಿ ಬಂದ್ಕೊಳ್ಳಿ ಹೋಗುವ, ನಾವಿನ್ನು ಹಚ್ಕೊಂಡ ಎಲ್ಲ ಇದ್ರ ಹತ್ರ ಸ್ಮಶಾನದ ಹತ್ರ ಅಕ್ಷಿತ್ ಮುಸುಡಿ ಈ ಬದಿಗೆ ಅದಿಯೇ ಬಂದ ಯಾರದು ಕಂಡಿಡ್ದಿತ್ತು ಭಾಷೆ? ಆಲ್ರೆಡಿ ಫಸ್ಟ್ ಅಲ್ಲ ಅದು ಅಲ್ವಾ? ಹಂಗಲ್ವಾ? ಫಸ್ಟನೇ ಹಪ್ಪಳ ಅಂತ ಹೇಳ್ತಾರೆ. ಜನರಿಗೆ ಸಿಟ್ಟು ಬಂದೋಗೋದು ಭಾಷೆ ಕೇಳಿ. ಭಾಷೆ ತರ ಭಾಷೆ ಅದೇ ನಾನು ಹೇಳಿದ್ದು. ಫಸ್ಟ್ ನಾವು ಸ ಯೂಸ್ ಮಾಡೇ ಮಾತಾಡ್ತಿದ್ವಿ, ಅಲ್ಲೆಲ್ಲ ಸ ಈಸಿಯಾಗಿ ಕಂಡಿಡಿದಾಗೋಯ್ತು. ಸ ಈಸಿಯಾಗಿ ಕಂಡಿಡ್ ತುಂಬಾ ಕಷ್ಟ. ಸೊ ಆರಾಮ್ಸೆ ಕಂಡಿಡ್ಬೋದು. ಏನ್ ನೀವು ಪಾಕಿಸ್ತಾನದ ಸ್ಪೈ? ಭಾಷೆ ನಂಗೆ ವೆರಿ ಈಸಿ ಮಾತಾಡೋಕೆ. ನಂಗೆ ಯಾವ ಭಾಷೆ ಈಸಿ ಗೊತ್ತಾ? ಕನ್ನಡ. ಅದು ಕಷ್ಟ ಅಷ್ಟೇ. ನೋಡಿ ಎಷ್ಟು ಸೂಪರ್ ಆಗಿದೆ ಇದು. ಆಕ್ಚುಲಿ ಆರ್ಚ್, ಅದ್ರ ಒಳಗಡೆಯಿಂದ ಹೋಗ್ಬೋದು. ಇಲ್ಲಿಂದ ನೀರು ಬರುತ್ತೆ, ಸಖತ್ತಾಗಿದೆ. ಎಂತ ಜನ ಇಡೀ ದಿನ ತಿನ್ನೋದು. ಸೊ ಹೋಗ್ತಾ ಇದ್ದೀವಿ, ಏನಾದರೂ ಕೊರಿಯನ್ ಫುಡ್ ಟ್ರೈ ಮಾಡೋಣ ಅಂತ. ಚೇತದಂದ್ರು ಕೊರಿಯನ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಲೆಟ್ಸ್ ಗೋ. ಆಗಿಲ್ಲ ಆಕ್ಚುಲಿ, ತುಂಬಾ ಕಾಸ್ಟ್ಲಿ ಅಲ್ಲಿ. ₹2 ನೀರಲ್ಲಿ ಮ್ಯಾಗಿ ಪೌಡರ್ ಹಾಕ್ಕೊಡ್ತು. ಹಾಗಾಗಿ ನಮ್ಗೆ ತುಂಬಾ ಕಾಸ್ಟ್ಲಿ ಅನಿಸ್ತು. ಹಾಗಾಗಿ ಏನಾದರೂ ಹೊರಗಡೆ ತಿನ್ನೋಣ ಅಂತ ಬಂದ್ವಿ. ಓಡೋದು ತಗೊಂಡ್ರೆ ಇದಕ್ಕೆ ₹30 40 ಮ್ಯಾಕ್ಸಿಮಮ್. ಇದು ನಾವೀಗ ₹80 ಕೊಟ್ಟು ತಿಂತಿದ್ದೀವಿ ಒಂದು ಪ್ಲೇಟ್. ಇದು ಚಲೋ ಉಂಟದ ಸೆಕೆಂಡ್ ಕೊಟ್ರ ಸ್ಟಾರ್ಟಿಂಗ್ ಪ್ರೈಸ್ ಅಂತ ನಿಂಗೆ. ಥ್ಯಾಂಕ್ ಯು. ನೀವು ಬಂದ್ರೆ ಒಳ್ಳೆ ಫ್ರೀ ಕೊಡ್ತಾನೆ ಅಲ್ಲದು. ಬೇಕಿತ್ತಾ? ಜಸ್ಟ್ ತುಂಬಾ ಸ್ಲೋ. ಒಂದಾದ್ರೂ ತಗೊಂಡು ಹೋಗ್ಲೇಬೇಕು. ಆಯ್ತದ, ನಿನ್ನ ಹತ್ರ ಆಯ್ತದೆ. ಅಗ್ಗೂರ್ ಅಂದ್ರೆ ಅಗ್ಗುರುಡಿ. ಅಯ್ಯೋ, ಬಟ್ ಅವ್ರು ಹಾಕಿದ್ರಲ್ಲ. ಇಲ್ಲ, ನೀವು ಹಾಕಿ, ನೀವೊಂದು ಹಾಕಿ, ಅವ್ರು ಹಾಕ್ತಿರು ನೋಡು. ಅದು ತಾಕದೆ ಹಾಕ್ತಿರು ನೋಡು. ನೋಡು ಹಾಕಿದ್ರು. ಒಂದ್ ಹಾಕಿದ್ರೆ ಒಂದು ಅಲ್ಲಿ ಏನು ₹500 ಜಾಸ್ತಿ ಇತ್ತು ಫುಡ್ಗೆ ಅಂತ ಗುಡು ಹೊಡೆದಂದ್ರು. ಅದೇ ನಾಲ್ಕು ಜ್ಯೂಸ್ ಕಟ್ಲಬೇಕಿತ್ತು ನಿಂಗೆ. ಬೆಂಗಳೂರಲ್ಲೂ ಫ್ರೀ ಆಗಿ ಫಿಲ್ಮ್ ನೋಡೋ ಸ್ಪಾಟ್ ಇದೆ, ನಿಮ್ಗೆ ಗೊತ್ತಾ ಅದು? ಇದು ಅಯ್ಯಪ್ಪ ಪ್ರಸಾದ್ ಅಲ್ಲ, ಅಯ್ಯಪ್ಪ ಪ್ರಸಾದ್ ತರನೇ ಇಲ್ಲ. ಆಕ್ಚುಲಿ ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಇವಾಗ IPL ನಡೀತಾ ಇರೋದ್ರಿಂದ ಯಾವಾಗೆಲ್ಲ RCB ಮ್ಯಾಚ್ ಇರುತ್ತೋ ಅದನ್ನ ನಾವು ಫ್ರೀ ಆಗಿ ನೋಡಬಹುದು. ಇದು ಆಕ್ಚುಲಿ ಒಂದು ಔಟ್ಡೋರ್ ಸ್ಪೇಸ್, ಫ್ರೀ ಥಿಯೇಟರ್, ಒಂದು ಛತ್ರಿ ಕೂಡ ಇಟ್ಟಿದ್ದಾರೆ. ಯಾವುದೇ ಗಾಳಿ ಮಳೆ ಬಂದ್ರು ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತ. ಜನ ಹೆಂಗ ಅನ್ಸ್ತಿದೆ ನಿಂಗೆ ಫ್ರೀ ಮೂವಿ ನೋಡಿ? ಬಟ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಈ ವಾಟರ್ ಆರ್ಚ್ ಮಧ್ಯೆ ನಡ್ಕೊಂಡು ಹೋದ್ರೆ ಹೇಗೆ ಫೀಲ್ ಆಗೋದು ಗೊತ್ತಾ? ಅಲ್ಲೇ ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ ಆಟೋದಲ್ಲಿ ಹೊರಟ್ವಿ. ಬಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಫುಲ್ ಗಡಿಬಿಡಿಲಿ ಅಲ್ಲಿ ವಿಡಿಯೋ ಮಾಡೋಕೆ ಆಗಲಿಲ್ಲ. ಆಟೋ ಬಂದ್ಬಿಡ್ತು, ಅದಕ್ಕೆ ಇವಾಗ ಆಟೋದಲ್ಲಿ ವಿಡಿಯೋ ಸಕ್ಕತ್ತಾಗಿದೆ. ಮಾಡಿಲ್ಲ ಬಾಸ್ಕಿನ್ ರಾಬಿನ್ಸ್. ಆ ಟೆಂಡರ್ ಐಸ್ ಕ್ರೀಮ್ ಸಕ್ಕದಿತ್ತು, ಬಟ್ ಇವತ್ತು
ತೋರಿಸಿ ಒಳ್ಳೆ ಇಲ್ಲ ಅಂತಿದ್ಯಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.